ಇನ್ನು ಧರ್ಮಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಆಗಮಿಸುತ್ತಿದ್ದಾರೆ. ಗುಂಡಿ ಅಗೆಯುವ ಸ್ಥಳಕ್ಕೆ ಪ್ರಣವ್ ಮೊಹಂತಿ ಅವರು ಭೇಟಿ ನೀಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತನಿಖಾ ಸ್ಥಳಕ್ಕೆ ಪ್ರಣವ್ ಮೊಹಂತಿ ಭೇಟಿಯನ್ನ ಕೊಡಲಿದ್ದಾರೆ. ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಸಮಾಧಿ ಅಗೆಯುವಂತ ಕಾರ್ಯವನ್ನ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಆ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸೋರಿದ್ದಾರೆ. ಬೆಳ್ತಂಗಡಿಯಿಂದ ಈಗಾಗಲೇ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹ ನೇತ್ರಾವತಿ ಭಾಗಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಣವ್ ಮೊಹಂತಿ ಅವರು ಆಗಮಿಸಲಿದ್ದಾರೆ. ಸಮಾಧಿ ಅಗೆಯುವಂತಹ ಕಾರ್ಯವನ್ನು ಅವರು ಪರಿಶೀಲನೆಯನ್ನ ನಡೆಸಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ಚಟುವಟಿಕೆಗಳು ನಡೀತಾನೆ ಇದೆ. ಸಮಾಧಿ ಅಗೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಸ್ಥಳವನ್ನ ಗುರುತು ಮಾಡುವಂತ ಪ್ರಕ್ರಿಯೆ ನಡೆಯಿತು. ದೂರುದಾರ ತೋರಿಸಿದಂತಹ ಸ್ಥಳಗಳನ್ನ ಮಾರ್ಕ್ ಮಾಡಿ ಅದಾದ ನಂತರ ನಿನ್ನೆಯಿಂದ ಗುಂಡಿಯನ್ನು ಅಗೆಯುವಂತ ಕೆಲಸವನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಇಲ್ಲಿಯವರೆಗೂ ಕೂಡ 3 ಸ್ಥಳಗಳನ್ನ ಅಗೆಯುವಂತ ಕಾರ್ಯವನ್ನ ನಡೆಸಲಾಗಿದೆ. 3 ಸ್ಥಳಗಳಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಿಲ್ಲ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ಅಂಶ. ಕಳೆಬರದ ಯಾವುದೇ ರೀತಿಯ ಅವಶೇಷಗಳು ಕೂಡ ಅಲ್ಲಿ ಸಿಕ್ಕಿಲ್ಲ ಇಲ್ಲಿಯವರೆಗೆ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ. ಈಗ ಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ, ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ, ಅವರ ಮಾರ್ಗದರ್ಶನ ಈಗ ಈ ಒಂದು ಸಂದರ್ಭದಲ್ಲಿ ಎಸ್ಐಟಿ ಟೀಮ್ ಪಡ್ಕೊಳ್ಳುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಕಾರ್ಯಾಚರಣೆಗಳು ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಇಲ್ಲಿವರೆಗೂ ನಡೆದಿರುವಂತಹ ಪ್ರೋಸೆಸ್ ಪ್ರಕಾರವೇ ಮುಂದುವರಿಯುತ್ತಾ, ಎಲ್ಲವೂ ಕೂಡ ಕುತೂಹಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಭರತ್, ಇದೀಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಣವ್ ಮೊಹಂತಿ ಅವರು ಕೂಡ ಆಗಮಿಸ್ತಾರೆ. ಸೊ ಅಂದ್ರೆ ಮುಂದಿನ ಪ್ರಕ್ರಿಯೆಗಳು ಕೂಡ ಇನ್ನೇನು ಮೊಹಂತಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ಬದಲಾವಣೆಗಳಾಗುವಂತಹ ನಿರೀಕ್ಷೆ ಇದೆಯಾ? ಇಲ್ಲಿವರೆಗೂ ಯಾವುದೇ ಒಂದು ಕಳೆಬರ ಕೂಡ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ? ಮಧುಕರ್, ಈಗಾಗಲೇ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಮಧ್ಯಾಹ್ನದ ನಂತರವೂ ಈ ಉತ್ಖನನ ಪ್ರಕ್ರಿಯೆಗಳು ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಮಧ್ಯಾಹ್ನದ ಬಳಿಕ ಅಂದ್ರೆ 4 ಗಂಟೆಯ ಬಳಿಕ 4 ಮತ್ತು 5 ಎರಡು ಜಾಗಗಳಲ್ಲಿ ಉತ್ಖನನ ಮಾಡುವಂತ ನಿರೀಕ್ಷೆಗಳಿರುವಂಥದ್ದು. ಅದರ ಬಗ್ಗೆ ಮಾಹಿತಿಗಳನ್ನ ಕಳೆ ಹಾಕ್ತಾ ಇದೆ. ನಾನಿನ್ನು ಆ ಪಿಕ್ಚರ್ಗಳನ್ನ, ಎದುರಿನ ಮುಂಭಾಗದ ಪಿಕ್ಚರ್ಗಳನ್ನ ತೋರಿಸ್ತಾ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ ಮಧ್ಯಾಹ್ನದ ನಂತರದ 4 ಮತ್ತು 5ರ ಆ ಜಾಗಗಳೇನಿದೆ, ಆ 5 ಜಾಗಗಳನ್ನ 2 ಜಾಗಗಳನ್ನ ಕೂಡ ಈಗಾಗಲೇ ಗುರುತಿಸಲಾಗಿದೆ. ಆ ಜಾಗಗಳಲ್ಲಿ ಆ ಪ್ರಕ್ರಿಯೆಗಳು ಇನ್ನು ಮುಂದುವರಿಬೇಕಷ್ಟೇ. ನೇತ್ರಾವತಿಯ ತಟದಲ್ಲಿ, ನೇತ್ರಾವತಿಯ ಬಹಳ ಪಕ್ಕದಲ್ಲೇ ಇರುವಂತಹ ಜಾಗಗಳಲ್ಲಿ ಅನೇಕ ಜಾಗಗಳಲ್ಲಿ ಇಂತಹ ಶವದ ಜಾಗಗಳನ್ನು ಆತ ಗುರುತು ಮಾಡಿರುವಂತದ್ದು. ಹಾಗಾಗಿ ಆತ ಗುರುತಿಸಿರುವ ಜಾಗಗಳಲ್ಲಿ ಈ ಒಂದು ಪ್ರಕ್ರಿಯೆಗಳು ಮುಂದುವರಿಬೇಕು. ಹಾಗಾಗಿಯೇ ಈ ರೀತಿಯ ಪ್ರಕ್ರಿಯೆಗಳನ್ನ ಆದಷ್ಟು ಬೇಗಕ್ಕೆ ಮುಗಿಸುವಂತದ್ದು. ಯಾಕಂದ್ರೆ ಅವರೀಗ ಒಂದು ಲೆಕ್ಕ ಹಾಕಿರುವ ಪ್ರಕಾರ 6 ಗಂಟೆ ಒಳಗೆ ಮುಗಿಸಬೇಕು ಅಂದ್ರೂ ಕೂಡ 4 ಗಂಟೆಗೆ ಮತ್ತೆ ಆರಂಭಿಸಬೇಕು. 4 ಗಂಟೆಗೆ ಆರಂಭಿಸಿದ್ರೆ 4ರಿಂದ 5 ಗಂಟೆಗೆ 4ನೇ ಗುಂಡಿಯನ್ನ ತೋಡುವ ಪ್ರಕ್ರಿಯೆ ಆರಂಭ ಆಗುತ್ತೆ. ಅವರಿಗೆ ಈಗ ಒಂದು ಪ್ಲಾನ್ ಆಫ್ ಆಕ್ಷನ್ಗಳು ಸಿಕ್ಕಿದೆ. ಇಷ್ಟು ಗಂಟೆಯ ಅವಧಿಯಲ್ಲಿ, ಇಷ್ಟು ಗಂಟೆಯ ಸಮಯದಲ್ಲಿ ಅವರ ಮ್ಯಾನ್ ಪವರ್ ಅನ್ನ ಬಳಸಿ ಮ್ಯಾನ್ಯುವಲ್ ಆಗಿ ಅದನ್ನ ತೆಗೆಯಬಹುದು ಅನ್ನುವಂತ ಒಂದು ಐಡಿಯಾ ಅವರಲ್ಲಿ ಸಿಕ್ಕಿರುವಂತದ್ದು. ಹಾಗಾಗಿ ಅವರಿಗೆ ಸಿಕ್ಕಿರುವ ಐಡಿಯಾದ ಪ್ರಕಾರ ಒಂದು ಗುಂಡಿಯನ್ನ ತೋಡ್ಲಿಕ್ಕೆ ಸುಮಾರು 1 ಗಂಟೆಗಳ ಕಾಲ ಅವಧಿಯನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಊಟದ ಬಳಿಕ 4 ಗಂಟೆಗೆ ಆರಂಭ ಮಾಡಿದ್ರೆ 4ರಿಂದ 5 ಗಂಟೆಗೆ ಒಂದು 4ನೇ ಗುಂಡಿಯನ್ನ ತೆಗೆದ್ರೆ 5 ಗಂಟೆಯಿಂದ 6 ಗಂಟೆ ಒಳಗಾಗಿ, ಅಂದ್ರೆ ಬೆಳಕು ಸರಿಯುವ ಹೊತ್ತಿನ ಒಳಗಾಗಿ ಇನ್ನೊಂದು ಗುಂಡಿಯನ್ನ ತೆಗೆದ್ರೆ 5 ಗುಂಡಿಗಳನ್ನ ಇವತ್ತಿನ ದಿನಕ್ಕೆ ಮುಕ್ತಾಯ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಎಸ್ಐಟಿ ಇರುವಂತದ್ದು. ಮತ್ತೆ 4ನೇ ಗುಂಡಿಯಲ್ಲಿ ಯಾವುದಾದ್ರೂ ತೆಗೆಯುವಂತ ಸಂದರ್ಭದಲ್ಲಿ ಯಾವುದಾದ್ರೂ ಬದಲಾವಣೆಗಳಾದ್ರೆ ಅದರಲ್ಲಿ ಒಂದಷ್ಟು ಚೇಂಜಸ್ಗಳಾಗಬಹುದೇ ಅದನ್ನು ಹೊರತುಪಡಿಸಿದ್ರೆ ಈಗಲೂ ಕೂಡ ಎಸ್ಐಟಿ ಊಟದ ಬಳಿಕ ಮತ್ತೆ ಈ ರೀತಿಯಾಗಿ ಗುಂಡಿಯನ್ನ ತೆಗೆಯುವ ಪ್ರಕ್ರಿಯೆಗಳಿಗೆ ಇಳಿಯುವಂತದ್ದು ಬಹುತೇಕ ಅಂತಿಮ ಆಗಿದೆ. ಈಗ ಊಟದ ವಿರಾಮ, ಊಟದ ನಂತರ ಎಲ್ಲ ಪ್ರಕ್ರಿಯೆಗಳು ಮತ್ತೆ ಮುಂದುವರಿಯುವ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಸಾರ್ವಜನಿಕರು, ಕುತೂಹಲಿಗರು ಎಲ್ಲರಿಗೂ ಕೂಡ ಇದೊಂದು ಬಹಳ ಒಂದು ಕುತೂಹಲದ ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆಯ ಭಾಗವಾಗಿ ಏನು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇವತ್ತಿಗೂ ಕೂಡ ಅವರಲ್ಲಿ ಒಂದಷ್ಟು ಗೊಂದಲಗಳಿರುವಂಥದ್ದು, ಒಂದಷ್ಟು ಅನುಮಾನಗಳಿರುವಂಥದ್ದು. ಹಾಗಾಗಿಯೇ ಈ ಒಂದು ಪ್ರಕ್ರಿಯೆಯನ್ನು ನೋಡ್ಲಿಕ್ಕಂತಾನೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ನೇತ್ರಾವತಿಯ ತಟದ ಬಳಿಗೆ ಬರ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಅನೇಕ ಭಕ್ತರು ಬಂದಂತವರು ಕೂಡ ಇದನ್ನ
ವಾಹನಗಳನ್ನು ನಿಲ್ಲಿಸಿ ನೋಡುವಂಥದ್ದು. ಆ ಒಂದು ಏನಾಗ್ತಾ ಇದೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ, ಅಲ್ಲಿ ಏನು ಸಿಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕುತೂಹಲಿಗರ ದಂಡು ಅದನ್ನು ವೀಕ್ಷಿಸುವಂಥ ಸಾಲುಗಳು ದೊಡ್ಡದಾಗಿರುವಂಥದ್ದು. ಹಾಗಾಗಿ 3 ಜಾಗಗಳು ಈಗ ಕಂಪ್ಲೀಟ್ ಆಗಿದೆ. 3ರಲ್ಲೂ ಕೂಡ ಯಾವುದೇ ಅಸ್ಥಿಪಂಜರಗಳು ಕಳೇಬರಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್. ಇನ್ನು 4 ಮತ್ತು 5ರ ಭವಿಷ್ಯ ಈಗ ಮಧ್ಯಾಹ್ನದ ಬಳಿಕ ಸಂಜೆಯ ಒಳಗಾಗಿ ನಿರ್ಧಾರ ಆಗ್ಲಿಕ್ಕಿರುವಂಥದ್ದು. ಹಾಗಾಗಿ ಮತ್ತೆ ಕಾಯುವಿಕೆ, ಸಹಜವಾಗಿ ಅದರ ಬಗ್ಗೆ ಕಾಯುವಿಕೆ ಇರುತ್ತೆ. ಊಟಕ್ಕೆ ಹೋಗಿದ್ದಾರೆ, ಊಟದ ನಂತರ ಮತ್ತೆ ಬರ್ತಾರೆ. ಮೊಹಂತಿ ಅವರು ಬೆಳ್ತಂಗಡಿಯಿಂದ ಆ ಒಂದು ಜಾಗಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಬಹುತೇಕ ಬರ್ಬೋದು. ಯಾಕಂದ್ರೆ ಅವರು ಕೂಡ ಅದೇ ಕಾರಣಕ್ಕಾಗಿ ದತ್ತೆ ಧರ್ಮಸ್ಥಳಕ್ಕೆ ಮೊನ್ನೆ ಅಷ್ಟೇ ಬಂದು ಹೋಗಿದ್ರು, ಮತ್ತೆ ಅವರು ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಈ ತನಿಖೆಯ ಬಗ್ಗೆ ಮತ್ತಷ್ಟು ಕುತೂಹಲ ಮೂಡಿದೆ. ಆ ತನಿಖೆಯ ಕುತೂಹಲವನ್ನ ಕಾಯ್ದುಕೊಳ್ಬೇಕಾಗಬಹುದು. ಯಾಕಂದ್ರೆ ಇದರ ಅವಧಿಗಳು ಇನ್ನಷ್ಟು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಆದರೆ ನಿನ್ನೆಯ ಘಟನೆ ನಿನ್ನೆಗೆ ಹೋಲಿಸಿದರೆ ಇವತ್ತು ಬಹಳ ವೇಗವಾಗಿ ಆ ಕಾರ್ಯಾಚರಣೆಗಳು ನಡೀತಾ ಇರುವಂತದ್ದು. ಮಧುಕರ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.